ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಂತೂ ಬೆಳಗ್ಗೆ ಬೆಳಗ್ಗೆನೆ ಬಿಸಿ ಬಿಸಿ ರವೆ ಇಡ್ಲಿ ರೆಡಿ ಆಗಿದೆ. ಸೊ ಇವತ್ತೇ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿರೋದು. ಹೇಗೆ ಕಾಣಿಸ್ತಾ ಇದೆ? ಟೇಸ್ಟ್ ಇನ್ನ ನೋಡಿಲ್ಲ, ನೋಡ್ಬೇಕು ಹೇಗಿರುತ್ತೆ ಅಂತ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ ಹೋಗೋ ಪ್ರೋಗ್ರಾಮ್ ಇದೆ. ಅಲ್ಲಿ ತನಕ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟೆಂಪಲ್ ಹೊರಡಕ್ ರೆಡಿ ಆದೆ. ಪೂಜೆಗೂ ಕೂಡ ತಗೊಂಡಿದೀನಿ. ಇನ್ನ ಬೇಗನೆ ಹೊರಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ನನ್ನ ಹಸ್ಬೆಂಡ್ ಬರೋದ್ ಲೇಟ್ ಆಯ್ತು. ಹೊರಗಡೆ ಸರ್ವಿಸ್ ಹೋಗ್ಬಿಟ್ಟಿದ್ರು. ಸೊ ಅವ್ರು ಬಂದ್ಮೇಲೆ ಇವಾಗಷ್ಟೇ ಹೊರಟ್ವಿ. ಗೈಸ್, ಇದು ನಿಮ್ಮೆಲ್ಲರಿಗೂ ಅಂದ್ರೆ ಟಿ ನರಸೀಪುರ ಅವ್ರಿಗಂತೂ ಗೊತ್ತೇ ಇರುತ್ತೆ, ದಿ ಫೇಮಸ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಇಲ್ಲೇನೆ ಡಿಗ್ರಿ ಮಾಡಿದ್ದು. ಮಧ್ಯ ಇದೆರಡು ಬಿಲ್ಡಿಂಗ್ ಅಷ್ಟೇ ಇದ್ದಿದ್ದು, ಇವಾಗ ಅಂತೂ ಸುತ್ತಮುತ್ತ ಚೆನ್ನಾಗ್ ಆಗ್ಬಿಟ್ಟಿದೆ. ಈ ಕಾಲೇಜಿಂದ ಇನ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇನೆ ತೋಟಗೇರಿ ಮಾರಮ್ಮನ್ ಟೆಂಪಲ್ ಸಿಕ್ಕತ್ತೆ. ಇವತ್ತು ಅಲ್ಲಿ ಹಬ್ಬ ನಡೀತಾ ಇದೆ. ನಮ್ಮನೆಗೆ ಅದು ಹಬ್ಬ ಅಂತ ಏನಿಲ್ಲ, ಬಟ್ ನಮ್ಗೆ ಆ ಟೆಂಪಲ್ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ. ಹಬ್ಬದ ದಿನ ಅಲ್ವಾ, ಸೊ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ, ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರುನು. ಆಲ್ಮೋಸ್ಟ್ ಈಗ ಟೈಮ್ 3 o'clock ಆಗೋಗಿದೆ ಅನ್ಸುತ್ತೆ. ಸರಿಯಾಗಿ ಟೈಮ್ ನೋಡ್ಲಿಲ್ಲ ನಾನು. ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ಅಂತ ಏನ್ ರಶ್ ಇಲ್ಲ. ಸ್ವಲ್ಪ ಸ್ವಲ್ಪ ಜನನೇ ಬಂದು ಹೋಗ್ತಾ ಇದಾರೆ. ಅಮ್ಮ ಹೇಳ್ತಾ ಇದ್ರು 5 ಗಂಟೆ ಮೇಲೆ ತುಂಬಾ ರಶ್ ಆಗ್ಬಿಡುತ್ತೆ, ಇವಾಗ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡಿ ಅಂತ. ಸೊ ಇವತ್ತು ಬೈಕ್ ಒಳಗಡೆ ಬಿಡ್ತಾ ಇಲ್ಲ, ಮುಂಚೆ ಎಲ್ಲ ಒಳಗಡೆಗೆ ಹೋಗಿ ಪಾರ್ಕ್ ಮಾಡ್ಬೋದಿತ್ತು. ಇವತ್ತು ರಶ್ ಆಗುತ್ತೆ ಅಂತ ಮೋಸ್ಟ್ಲಿ ಈಚೆನೆ ಪಾರ್ಕಿಂಗ್ಗೆ ಅವಕಾಶ ಅಷ್ಟೇನೆ. ಸೊ ಅಲ್ಲೇನೆ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಸ್ಲಿಪ್ಪರ್ ಕೂಡ ಅಲ್ಲೇ ಬಿಟ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲ ಫುಲ್ ಸ್ಟಾಲ್ಸ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ಇಲ್ವೊಂದಿದೆ ಅಷ್ಟೇನೆ. ಇಲ್ಲಿ ಬಳೆ ಇಟ್ಕೊಂಡಿದ್ರು, ಮತ್ತೆ ಹಂಗೆ ಮುಂದೆ ಸ್ವಲ್ಪ ಪೂಜೆ ಐಟಮ್ಸ್ ಇಟ್ಕೊಂಡಿದ್ರು. ಇವತ್ತು ಬಾಯ್ಬೀಗ ಕೂಡ ನಡೆಯುತ್ತಂತೆ. ನಾನಂತೂ ಒಂದ್ಸರಿನೂ ನೋಡಿಲ್ಲ ಇಲ್ಲಿ ಬಾಯ್ಬೀಗನ. ನೋಡೋಣ, ಅಕಸ್ಮಾತ್ ಲಕ್ಕಿದ್ರೆ ಸಿಕ್ಬೋದೇನೋ ಅಂತ ವೇಟ್ ಮಾಡ್ತಾ ಇದ್ವಿ. ಇವಾಗ ತಾನೇ ಎಂಟರ್ ಆಗಿದೀವಿ. ಇದೇನೆ ನಮ್ಮೂರಿನ ಶ್ರೀ ತೋಟಗೇರಿ ಮಾರಮ್ಮನ್ ದೇವಸ್ಥಾನ. ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಇಲ್ಲಿ ಕೂಡ ಪೂಜೆ ಐಟಮ್ಸ್ ಮತ್ತೆ ತಿಂಡಿಗಳು ಅದು ಇದು ಎಲ್ಲ ಇಟ್ಕೊಂಡು ಮಾರ್ತಾ ಇದ್ರು. ಮತ್ತೆ ಚಿಕ್ಕ ಮಕ್ಳಿಗೆ ಆಟ ಸಾಮಾನೆಲ್ಲ. ಜಾತ್ರೆ ಹಬ್ಬ ಅಂತ ಅಂದ್ಮೇಲೆ ಅದೆಲ್ಲ ಇದ್ದಿದ್ದೆ ಅಲ್ವಾ. ಈ ಸರಿ ಅಂತೂ ಫುಲ್ಲು ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾರೆ ಎಲ್ಲ ಟೆಂಪಲ್ಗಳಲ್ಲೂ. ಮುಂಚೆ ಇಷ್ಟೊಂದೆಲ್ಲ ಇಂಪ್ರೂವೈಸೇಷನ್ ಇರಲಿಲ್ಲ, ಬಟ್ ಇವಾಗ ಅಂತೂ ಯಾವ ಟೆಂಪಲ್ ಅಲ್ಲಿ ಹಬ್ಬ ನಡೀತಿದೆ ಅಥವಾ ಏನಾದ್ರೂ ವಿಶೇಷ ಪೂಜೆ ಇರುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಹೂವಿನ ಅಲಂಕಾರ ನೋಡ್ತಿದ್ರೇನೆ ಖುಷಿ ಆಗುತ್ತೆ ಮನ್ಸಿಗೆ ಒಂಥರ. ಸೊ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ ನಾವು. ಬೆಳಗ್ಗೆ ಅಷ್ಟೇ ಕೊಂಡ ನಡೆಯುತ್ತೆ ಇಲ್ಲಿ. ಕೊಂಡಕ್ಕೂ ಕೂಡ ಬರೋಕ್ ಆಗ್ಲಿಲ್ಲ, ನಾನು ಒಂದ್ಸರಿನೂ ಕೂಡ ನೋಡಿಲ್ಲ. ಅಂಡ್ ಇಲ್ಲಿ ಪೂಜಾರಿ ಅಷ್ಟೇನೆ ಕೊಂಡ ಆಯೋದು ಅಂತ ಕೇಳ್ಪಟ್ಟಿದ್ದೆ, ಅದು ನನಗೂ ಅಷ್ಟಾಗಿ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಂಡ್ ಈಚೆ ಧೂಪ ಹಾಕ್ಬಿಟ್ಟು ದೇವಸ್ಥಾನ ಒಳಗಡೆ ಹೋದ್ವಿ. ಬನ್ನಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಯಾವ್ದೇ ಟೆಂಪಲ್ಗೆ ಹೋದ್ರು ಈ ತರ ಸ್ತೋತ್ರಗಳನ್ನ ಹಾಕಿರ್ತಾರೆ. ನಾವಂತೂ ಯಾವ ಸ್ತೋತ್ರನು ಕಲ್ತಿಲ್ಲ ಅಂತ ಅಂದ್ರುನು ಅಲ್ಲೇ ಹಾಕಿರೋ ಸ್ತೋತ್ರನೇ 1-3 ಸರಿ ಪಠನೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ನಾನ್ ಈ ಅಭ್ಯಾಸನ ನನ್ನ ಫ್ರೆಂಡ್ ಚೈತನ್ಯದಿಂದ ಕಲ್ತಿದ್ದು. ಅವಳು ಹೇಳ್ದಾಗಿಂದನೂ ನಾನು ಇವಾಗ ಮಿಸ್ ಮಾಡಲ್ಲ. ಸೊ ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ನೋಡ್ತಾ ಇರ್ಬೋದು ಪೂಜೆ ಸಾಮಾನೆಲ್ಲ ನಾವು ತಗೊಂಡ್ ಹೋಗಿರೋದೆಲ್ಲ ಆಲ್ಮೋಸ್ಟ್ ಇಲ್ಲೇ ಇಟ್ಟಿರ್ತಾರೆ. ಅಂಡ್ ನಾವು ಪೂಜೆ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು ಕಾಯಿ ಹೊಡಿಯಕ್ ಕೇಳಿದೆ ಇವ್ರಿಗೆ. ನನ್ನ ಹಸ್ಬೆಂಡ್ ಹೋಗಿ ನಮ್ ಕಾಯಿನ ಹೊಡಿಯೋ ಅಷ್ಟರಲ್ಲಿ ಅಲ್ಲಿರೋರೆಲ್ಲ ನನ್ ಗಂಡನ್ನ ಕಾಯಿ ಹೊಡಿಯೋರು ಅಂತ ಅನ್ಕೋಬಿಟ್ರು ಅನ್ಸುತ್ತೆ. ನಂದೊಂದು ಓಡ್ಕೊಡಪ್ಪ ನಿನ್ಗೆ ಒಳ್ಳೇದಾಗ್ಲಿ ಅಂತ ತಂದ್ಕೊಡಕ್ ಶುರು ಮಾಡ್ಬಿಟ್ರು. ಇದು ಟೆಂಪಲ್ ಒಳಗಡೆ ಆಗಿರುವಂತಹ ಹೂವಿನ ಅಲಂಕಾರ. ಎಷ್ಟು ಸುಂದರವಾಗಿತ್ತು ಅಂತ ಅಂದ್ರೆ ನೋಡಕ್ 2 ಕಣ್ ಸಾಲದು. ಯಾರ್ಯಾರೆಲ್ಲ ಬಂದಿದ್ರಿ ಈ ಟೆಂಪಲ್ ಅಂದ್ರೆ ನಾನ್ ಹಾಕಿರೋ ವಿಡಿಯೋ ನೋಡೋ ಅಂತವ್ರಲ್ಲಿ ಯಾರ್ಯಾರು ಈ ಟೆಂಪಲ್ಗೆ ಬಂದಿದ್ರಿ ಅಂತ ಒಂದು ಕಮೆಂಟ್ ಹಾಕಿ, ಓಕೆನಾ?
ಸೊ ಈಚೆ ನೋಡ್ಬಿಟ್ಟು ಅಷ್ಟೊಂದ್ ರಶ್ ಇಲ್ಲ ಅಂತ ಅನ್ಕೊಂಡೆ ಒಳಗಡೆ ಹೋದ್ವಿ, ಬಟ್ ಒಳಗಡೆ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ಈ ಹಬ್ಬಕ್ಕೆ ಕೆಲವ್ರೆಲ್ಲಾರು ತಂಬಿಟ್ ಮಾಡ್ಕೊಂಡ್ ಬರ್ತಾರೆ. ನಮ್ಮಲ್ಲಿ ಆ ಪದ್ಧತಿ ಏನಿಲ್ಲ, ಮಾಮೂಲಿಯಾಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಬಂದ್ವಿ. ಬಟ್ ಸ್ಟಿಲ್ ಎಷ್ಟು ರಶ್ ಇತ್ತು ಅಂತಂದ್ರೆ ಪೂಜೆ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಅಷ್ಟು ಹಿಂಸೆ ಆಯ್ತು. ಬಟ್ ಅಮ್ಮ ಹೇಳ್ದಂಗೆ ಈ ಟೈಮಿಗೆ ಬಂದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಸಂಜೆ ಏನಾದ್ರೂ ಆಗ್ಬಿಟ್ಟಿದ್ರೆ ನಿಜ ನಮ್ಗೆ ದೇವ್ರ ದರ್ಶನ ಮಾಡಕ್ಕೂ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟು ನೆಮ್ಮದಿಯಾಗಿ. ಸದ್ಯ ದೇವ್ರ ದರ್ಶನ ಆಯ್ತು ಚೆನ್ನಾಗಿ. ಪೂಜೆ ಮುಗಿಸ್ಕೊಂಡು ಈಚೆ ಬಂದ್ವಿ. ಬಾಯಿ ಬೀಗದವ್ರು ಬರ್ತಾರೆ ಅಂತ ಅಂದ್ರು. ಸೊ ಸ್ವಲ್ಪ ಹೊತ್ತಿದ್ದು ವೇಟ್ ಮಾಡಿ ನೋಡ್ಕೊಂಡು ಹೊರಡೋಣ ಅಂತ ಅನ್ಕೊಂಡ್ವಿ. ಬಟ್ ತುಂಬಾ ಹೊತ್ತು ತನಕ ಕಾದ್ವಿ, ಬರ್ಲೇ ಇಲ್ಲ. ಈ ಟೆಂಪಲ್ ಅಲ್ಲಿ ಮೇನ್ ಅಂದ್ರೇನೆ ಈ ಜಾಗ. ಎಲ್ಲಾ ಮಕ್ಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಅಮ್ಮ ಆದ್ರೆ ಎಲ್ಲರೂ ಬಂದು ಇಲ್ಲೇನೆ ಎಳ್ನೀರ್ ಹಾಕೋದು, ಬೇವಿನ ಸೊಪ್ಪು ಹಾಕೋದು, ಎಲ್ಲಾನು ಇಲ್ಲೇ ಮಾಡೋದು. ಸೊ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೊರಡೋಣ. ಇನ್ನೇನ್ ಲೇಟ್ ಆಗ್ಬಿಡುತ್ತೆ, ಬಾಯಿ ಬೀಗದವ್ರು ಇನ್ನ ಲೇಟ್ ಏನೋ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿರೋರೆಲ್ಲರೂ ಇಲ್ಲ ಇನ್ನೇನ್ ಬಂದ್ಬಿಡುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಹಾಗೆ ಪ್ರಸಾದ ಕೂಡ ಕೊಡ್ತಾರೆ, ಅದನ್ನು ಇಸ್ಕೊಂಡು ಹೋಗೋರಿ ಅಂತ ಅಂದ್ರು. ಸೊ ಇಲ್ಲೇ ಕೂತಿರೋಣ, ಅಲ್ಲಿ ತನಕ ಆಗ್ಬೋದು ಅಂತ ಅನ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಟೆಂಪಲ್ ಅಲ್ಲಿ ಕೂತಿದ್ರು ನನ್ ಗಂಡ ಅಂತೂ ಮೊಬೈಲ್ ಬಿಡೋದೇ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲಾರು ಹೋಗಿ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬಂದ್ರಾ ಅಂತ ರೇಗಿಸ್ತಾರೆ ಗೈಸ್. ನೋಡಿ ನನ್ ಪರಿಸ್ಥಿತಿ ಎಲ್ಲಿ ಹೋದ್ರು ಹಿಂಗೇನೆ, ಅವ್ರ ಪಾಡಿಗೆ ಅವರು, ನನ್ ಪಾಡಿಗೆ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಫೈನಲಿ ತಾಯಿಗೆ ನನ್ ಕಷ್ಟ ನೋಡಕ್ ಆಗ್ದೇನೆ ಪ್ರಸಾದ ಕೊಡ್ಸಕ್ ಶುರು ಮಾಡ್ಸಿದ್ರು ಅಂತ ಅನ್ಸುತ್ತೆ. ಸೊ ಹೊರಡುವ ಬನ್ನಿ. ಸೊ ಇವಾಗ ಜನ ಜಾಸ್ತಿ ಸೇರಕ್ ಶುರು ಆಗಿದ್ದಾರೆ. ಆ ಕಡೆ ಪ್ರಸಾದ ಕೊಡ್ತಾ ಇದ್ರು, ನಾವು ಕೂಡ ಪ್ರಸಾದ ಈಸ್ಕೊಂಡು ಇವಾಗ ಮನೆಗೆ ಹೋಗ್ತಿದೀವಿ. ನೋಡಿ ಎಷ್ಟು ರಶ್ ಇದೆ ಅಂತ. ಪ್ರಸಾದ ಇಸ್ಕೊಂಡಿದ್ದಾಯ್ತು, ಇವಾಗ ಇಬ್ರು ಕೂಡ ಮನೆಗೆ ಹೊರಟ್ವಿ. ಬಟ್ ಬಂದು ಬೈಕ್ ಹತ್ರ ನೋಡ್ತೀನಿ ಗೈಸ್, ಮೈ ಸ್ಲಿಪ್ಪರ್ ಇಸ್ ಗಾನ್. ಇಟ್ಸ್ ಓಕೆ, ಇಂಥ ಜಾಗದಲ್ಲೆಲ್ಲ ನಮ್ ಸ್ಲಿಪ್ಪರ್ ಹಾಳಾದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಆಗಿರೋ ಕರ್ಮಗಳೆಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ. ಸದ್ಯ ಇಲ್ಲಿಗೆ ನನ್ ಕರ್ಮ ಎಲ್ಲ ಕಳೆದು ಇದ್ ಮುಂದಕ್ಕೆ ಒಳ್ಳೇದಾದ್ರೆ ಸಾಕು ಅನ್ಸ್ಬಿಟ್ಟಿದೆ. ಟೆಂಪಲ್ ಇಂದ ಬಂದ್ಮೇಲೆ ಇವಾಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ನಾನೇ ಮಾಡ್ಕೊಡ್ತೀನಿ ಇವತ್ತು, ನಾನೇ ಮಾಡ್ಬೇಕು ಅಂತ ಅನ್ಬಿಟ್ಟು ಕೂತಿದ್ದಾರೆ. ಅದಕ್ಕೆ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಷ್ಟೇನಾ? ಬೀಜ ಸಹಿತ ರುಬ್ಬಿಟ್ಟು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ತರ ಕಲ್ಲಂಗಡಿ ಹಣ್ಣು ಹೊರೆಯೋದನ್ನ ಎಲ್ಲಿಂದ ನೋಡ್ಕಲ್ತ್ರಿ? ಖಂಡಿತ ಅಲ್ಲ, ಯೂಟ್ಯೂಬ್ ವಿಡಿಯೋ ನೋಡಿ ಕಲ್ತಿರ್ತಿದೆ. ಆಗ ಸೌಟ್ ತಗೊಂಡು ಹೋಯ್ತಿದ್ರ ಅವಾಗ್ಲೂ ಕತ್ ತಿನ್ನಾಗ? ಏನ್ ಸಿಗುತ್ತೆ ಅದು ತಕೊಂಡು ಹೊರಕ ತಿನ್ಕೊಳ್ಳೋದು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಟೈಮ್ ಆಲ್ರೆಡಿ 8:39 ಅಷ್ಟೊತ್ತು ಆಗೋಗಿದೆ. ಅಣ್ಣ ಕೂಡ ಬಂದ ಕ್ಯಾಂಟೀನ್ ಮುಗಿಸ್ಕೊಂಡು. ಇವಾಗ ದೇವ್ರದ್ದು ಮೆರವಣಿಗೆ ಬರುತ್ತೆ, ನಮ್ ರೋಡಲ್ಲಿ ಕೂಡ ಬರುತ್ತೆ. ಸೊ ಆ ಮೆರವಣಿಗೆಗೆ ಅಂತ ವೇಟ್ ಮಾಡ್ತಾ ಇದೀವಿ. ಈಗ ದೇವ್ರು ಪಕ್ಕದ ರೋಡ್ ಎಂಡಿಂಗ್ ಅಲ್ಲಿ ಇದೆ, ಅಂದ್ರೆ ಮಾರ್ಕೆಟ್ ರೋಡ್ ಅಲ್ಲಿ ಇದೆ. ಅಲ್ಲಿಂದ ಇಲ್ಲಿ ತನಕ ಬರೋ ಅಷ್ಟರಲ್ಲಿ ಇನ್ನ ಲೇಟ್ ಆಗುತ್ತೆ ಅಂತ ಕಾಯ್ಕೊಂಡ್ ಕೂತಿದ್ವಿ. ಅಷ್ಟರಲ್ಲಿ ದೇವ್ರು ಬಂತು.
ಇಲ್ಲೆಲ್ಲ ಕೆಲವ್ರು ಹೆಂಗೆ ಅಂತ ಅಂದ್ರೆ ಟೆಂಪಲ್ ಅಲ್ಲಿ ಹೋಗಿ ಪೂಜೆ ಮಾಡ್ಸಿರಲ್ಲ, ಇಲ್ಲೇ ಮೆರವಣಿಗೆ ಬಂದಾಗ ಇಲ್ಲೇ ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊತಾರೆ. ನಾವು ಅಲ್ಲಿ ಹೋಗಿರ್ಲಿಲ್ಲ ಅಂತ ಅಂದಿದ್ರೆ ಇಲ್ಲೇ ಪೂಜೆ ಮಾಡಿಸ್ಕೊತಿದ್ವಿ. ಬಟ್ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆ ಏನ್ ಮಾಡಿಸ್ಲಿಲ್ಲ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಲವ್ ಯು, ಬಾಯ್.